ಬಹುಕೋಟಿ ವಂಚಕ ಮದ್ಯದ ದೊರೆ ವಿಜಯ್ ಮಲ್ಯ ಕೊನೆಗೂ ಅರೆಸ್ಟ್ ಆಗಿದ್ದಾರೆ. ಲಂಡನ್ನಲ್ಲಿ ಸ್ಕಾಟ್ಲೆಂಡ್ ಯಾರ್ಡ್ ಪೊಲೀಸರು ಮಲ್ಯನ ಬಂಧಿಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ವೆಸ್ಟ್ ಮಿನಿಸ್ಟರ್ ಕೋರ್ಟ್ನಲ್ಲಿ ವಿಜಯ್ ಮಲ್ಯ ವಿಚಾರಣೆ ನಡೆಯಲಿದೆ. ಕೋರ್ಟ್ಗೆ ಹಾಜರುಪಡಿಸಿದ ಬಳಿಕ ಮಲ್ಯ ಗಡೀಪಾರು ಮಾಡುವ ಸಾಧ್ಯತೆ ಇದೆ ಎನ್ನುವಂಥ ಮಾಹಿತಿ ಹೇಳಲಾಗ್ತಿದೆ. ವಿವಿಧ ಬ್ಯಾಂಕ್ಗಳಲ್ಲಿ ಕೋಟ್ಯಂತರ ರೂಪಾಯಿ ಸಾಲ ಮಾಡಿಕೊಂಡಿರುವ ವಿಜಯ್ ಮಲ್ಯ ಲಂಡನ್ಗೆ ಹೋಗಿ ಕುಳಿತಿದ್ರು. ದೇಶದ್ರೋಹದ ಆರೋಪದ ಮೇಲೆ ತನ್ನ ವಶಕ್ಕೆ ನೀಡುವಂತೆ ಭಾರತ ಕೋರಿತ್ತು. ಏಪ್ರಿಲ್ 4ರಂದು ಲಂಡನ್ಗೆ ಹೋಗಿ ನೀಡಿದ್ದಂಥ ಹಣಕಾಸು ಸಚಿವ ಅರುಣ್ ಜೇಟ್ಲಿಯ ಮಾತುಕತೆ ನಡೆಸಿ ಬಂದಿದ್ದ ಬಳಿಕ ವಿಜಯ್ ಮಲ್ಯ ಅರೆಸ್ಟ್ಗೆ ಈಗ ವಾರೆಂಟ್ ಜಾರಿಯಾಗಿದೆ. ತನ್ನ ಹಲವು ಉದ್ಯಮಗಳ ಮೂಲಕ ಕೋಟ್ಯಂತರ ರೂಪಾಯಿಗಳ ವಂಚನೆಯ ಆರೋಪ ವಿಜಯ್ ಮಲ್ಯ ಅವರ ಮೇಲಿತ್ತು. ಬಹುಕೋಟಿ ರೂಪಾಯಿಗಳ ವಂಚನೆಯಾಗಿತ್ತು. ಈ ಎಲ್ಲ ಕೇಸ್ಗಳು ಒಂದರ ಮೇಲೊಂದರಂತೆ ಬರ್ತಾ ಇದ್ದ ಹಾಗೆ ಅವರು ಭಾರತದಿಂದ ಪರಾರಿಯಾಗಿದ್ದರು, ಇಂಗ್ಲೆಂಡ್ನಲ್ಲಿ ವಾಸವಾಗಿದ್ದರು ಅನ್ನುವಂಥದ್ದು. ಇದನ್ನು ಅರಿತಂತಹ ಭಾರತದ ವಿತ್ತ ಸಚಿವ ಅರುಣ್ ಜೇಟ್ಲಿ ಇಂಗ್ಲೆಂಡ್ಗೆ ಹೋದ ಸಂದರ್ಭದಲ್ಲಿ ವಿಜಯ್ ಮಲ್ಯ ಅವರನ್ನು ಹಸ್ತಾಂತರಿಸುವಂತೆ ಮತ್ತು ಗಡೀಪಾರು ಮಾಡುವಂತೆ ಲಂಡನ್ ಸರ್ಕಾರಕ್ಕೆ ಒಂದು ಮನವಿಯನ್ನು ಕೂಡ ಮಾಡಿಕೊಂಡಿದ್ದರು. ಈ ಸಂಬಂಧವಾಗಿ ಇವತ್ತು ವಿಜಯ್ ಮಲ್ಯ ಅವರನ್ನು ಸ್ಕಾಟ್ಲೆಂಡ್ ಯಾರ್ಡ್ ಪೊಲೀಸರು ಬಂಧಿಸಿದ್ದಾರೆ. ಈ ಸಂಬಂಧವಾಗಿ ಇನ್ನಷ್ಟು ಮಾಹಿತಿಯನ್ನು ಪಡೆಯಬಹುದು. ನಮ್ಮ ದೆಹಲಿ ಪ್ರತಿನಿಧಿ ಪ್ರಶಾಂತ್ ನಾಥ್ ಸಂಪರ್ಕದಲ್ಲಿದ್ದಾರೆ. ನಾಥು, ಕೊನೆಗೂ ವಿಜಯ್ ಮಲ್ಯ ಬಂಧನವಾಗಿದೆ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿಚಾರಣೆ ಆಗುತ್ತೆ ಎನ್ನುವಂಥದ್ದು. ಈ ಒಂದು ಬೆಳವಣಿಗೆಯ ಹಿಂದಿರುವ ವಿಚಾರವನ್ನು ವಿವರಿಸೋದಾದರೆ ರಾಘವೇಂದ್ರ, 2016 ಫೆಬ್ರವರಿ ಅಂತ್ಯದಲ್ಲಿ ವಿಜಯ್ ಮಲ್ಯ ಡಿಪ್ಲೊಮೆಟಿಕ್ ಪಾಸ್ಪೋರ್ಟನ್ನು ಇಟ್ಕೊಂಡು, ಯಾಕಂದರೆ ಸಂಸದರಿಗೆ ಡಿಪ್ಲೊಮೆಟಿಕ್ ಪಾಸ್ಪೋರ್ಟನ್ನು ಏನು ಕೊಡಲಾಗುತ್ತೆ, ಆ ಪಾಸ್ಪೋರ್ಟನ್ನು ಇಟ್ಕೊಂಡು ಲಂಡನ್ಗೆ ಹೋಗಿದ್ದರು. ನಂತರದ ದಿನಗಳಲ್ಲಿ ಸತತವಾಗಿ ಭಾರತ ಸರ್ಕಾರ ಬ್ರಿಟನ್ನಿಗೆ ಮನವಿಯನ್ನು ಮಾಡಿಕೊಳ್ತಾ ಇತ್ತು. 9,000 ಕೋಟಿಯಷ್ಟು ಸಾಲವನ್ನು ಮಾಡಿ ವಿಜಯ್ ಮಲ್ಯ ಪರಾರಿಯಾಗಿದ್ದಾರೆ ಅಂತಕ್ಕಂಥದ್ದನ್ನು ಕೂಡ ಬ್ರಿಟನ್ ಸರ್ಕಾರದ ಗಮನಕ್ಕೆ ತರಲಾಗಿತ್ತು ಭಾರತ ಸರ್ಕಾರದಿಂದ ಅಧಿಕೃತವಾಗಿ. ಯಾಕಂದರೆ ಕಿಂಗ್ ಫಿಶರ್ ಏರ್ಲೈನ್ಸ್ 9,000 ಕೋಟಿಯಷ್ಟು ಹಣವನ್ನು ದೇಶದ ಬೇರೆ ಬೇರೆ ಬ್ಯಾಂಕ್ಗಳಿಂದ ಸಾಲದ ರೂಪದಲ್ಲಿ ಪಡೆದಿದ್ದರೂ ಕೂಡ ಅದನ್ನು ಪಾವತಿಸುವ ಗೊಡವೆಗೆ ಹೋಗಿರಲಿಲ್ಲ. ವಿಜಯ್ ಮಲ್ಯ ಅದರ ಒಂದು ಒತ್ತಡವನ್ನು ತಾಳಲಾರದೆ ದೇಶಾಂತರ ಕೂಡ ಹೋಗಿದ್ರು. ನಂತರದ ದಿನಗಳಲ್ಲಿ ಭಾರತ ಸರ್ಕಾರ ಒಂದಾದರ ಮೇಲೊಂದರಂತೆ ಒಂದು ಲಾಜಿಕಲ್ ಸ್ಟೆಪ್ಸ್ಗಳನ್ನು ತೆಗೆದುಕೊಂಡಿದೆ. ಪ್ರಮುಖವಾಗಿ ಮೊದಲಿಗೆ ಬ್ರಿಟನ್ ಸರ್ಕಾರಕ್ಕೆ ಪತ್ರವನ್ನು ಬರೆದಿರ್ತಕ್ಕಂಥದ್ದು. ಯಾಕಂದರೆ ಇಂಡಿಯಾ UK ಏನೊಂದು ಎಕ್ಸ್ಟ್ರಾಡಿಷನ್ ಟ್ರೀಟಿ ಇದೆ, ಅದಕ್ಕನುಗುಣವಾಗಿ ವಿಜಯ್ ಮಲ್ಯರನ್ನು ದೇಶಾಂತರ ಹೋಗಿದ್ದಾರೆ, ಭಗೋಡ ಅಂತಕ್ಕಂಥದ್ದನ್ನೇನು ಕರೆಯಲಾಗುತ್ತೆ, ದೇಶಾಂತರ ಹೋಗಿದ್ದಾರೆ ಅಂತಕ್ಕಂಥದ್ದನ್ನು ಭಾರತ ಸರ್ಕಾರ ಘೋಷಿಸಬೇಕಾಗತ್ತೆ. ಅದು ಘೋಷಿಸಿದ ನಂತರ ಬ್ರಿಟನ್ ಸರ್ಕಾರಕ್ಕೆ ಅಧಿಕೃತವಾಗಿ ಕೇಂದ್ರ ಸರ್ಕಾರದಿಂದ ಪತ್ರವನ್ನು ಬರೆಯಲಾಗಿತ್ತು. ಅದನ್ನು ಬ್ರಿಟನ್ ಸರ್ಕಾರ ಜಿಲ್ಲಾ ನ್ಯಾಯಾಧೀಶರಿಗೆ ಇಡೀ ಒಂದು ಪ್ರಕರಣದ ಬಗ್ಗೆ ವಿಚಾರಣೆ ನಡೆಸುವಂತೆ ಕೂಡ ಬ್ರಿಟನ್ ಸರ್ಕಾರ ಅಲ್ಲಿನ ಸ್ಥಳೀಯ ಜಿಲ್ಲಾ ನ್ಯಾಯಾಧೀಶರಿಗೆ ಸೂಚಿಸಿತ್ತು. ನಂತರದ ಅವಧಿಯಲ್ಲಿ ಅಲ್ಲಿ ನಡೆದಿರ್ತಕ್ಕಂಥ ಒಂದು ವಿಚಾರಣೆಯ ಆಧಾರದ ಮೇಲೆ ಇವತ್ತು ಸ್ಕಾಟ್ಲೆಂಡ್ ಯಾರ್ಡ್ನ ಪೊಲೀಸರು ವಿಜಯ್ ಮಲ್ಯರನ್ನು ಬಂಧಿಸಿದ್ದಾರೆ. ಅವರನ್ನು ಕೋರ್ಟ್ಗೂ ಕೂಡ ಹಾಜರುಪಡಿಸಲಾಗಿದೆ, ತನಿಖೆಯನ್ನು ಕೂಡ ನಡೆಸಲಾಗುತ್ತೆ. ಈಗ ಮುಂದಿರ್ತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ಸವಾಲು ಇರ್ತಕ್ಕಂಥದ್ದು ಬ್ರಿಟನ್ನಿನ ಸ್ಥಳೀಯ ನ್ಯಾಯಾಧೀಶರನ್ನು ಭಾರತ ಸರ್ಕಾರದ ಪರವಾಗಿ ಮನವರಿಕೆ ಮಾಡಿಕೊಡ್ಬೇಕಾಗತ್ತೆ. ಯಾಕೆ ವಿಜಯ್ ಮಲ್ಯರನ್ನು ಭಾರತಕ್ಕೆ ಹಸ್ತಾಂತರಗೊಳಿಸುವುದು ಮುಖ್ಯ ಅಂತಕ್ಕಂಥದ್ರ ಬಗ್ಗೆ ಮನವರಿಕೆ ಮಾಡಿಕೊಟ್ಟ ನಂತರ ವಿಜಯ್ ಮಲ್ಯರ ಎಕ್ಸ್ಟ್ರಾಡಿಷನ್ ಏನೊಂದು ಪ್ರೋಸೆಸ್ ಇದೆ ಅದು ನಿಶ್ಚಿತವಾಗಿ ಆರಂಭವಾಗಲಿದೆ. ಆದರೆ ಇವತ್ತು ಸ್ಕಾಟ್ಲೆಂಡ್ ಯಾರ್ಡ್ನ ಪೊಲೀಸರು ವಿಜಯ್ ಮಲ್ಯರನ್ನು ಬಂಧಿಸಿರ್ತಕ್ಕಂಥದ್ದು ಇಡೀ 9,000 ಕೋಟಿಯಷ್ಟು ದೊಡ್ಡ ಮೊತ್ತದ ಸಾಲವನ್ನು ಪಡೆದು ನಂತರ ಐಷಾರಾಮಿ ಜೀವನವನ್ನು ನಡೆಸ್ತಾ ಲಂಡನ್ಗೆ ಹಾರು ಹೋಗಿರ್ತಕ್ಕಂಥ ವಿಜಯ್ ಮಲ್ಯರ ಪ್ರಕರಣದಲ್ಲಿ ಸಿಕ್ಕಿರ್ತಕ್ಕಂಥ ಒಂದು ದೊಡ್ಡ ಬ್ರೇಕ್ ಥ್ರೂ. ಇಲ್ಲಿಯವರೆಗೆ ಈ ರೀತಿ ದೊಡ್ಡ ಮೊತ್ತದ ಸಾಲವನ್ನು ಮಾಡಿ ವಿದೇಶಕ್ಕೆ ಹಾರಿ ಹೋಗಿರ್ತಕ್ಕಂಥವರನ್ನ ಬಂಧನಕ್ಕೆ ಸರ್ಕಾರಗಳು ಮನಸ್ಸು ಮಾಡ್ತಾ ಇರಲಿಲ್ಲ. ಆದರೆ ವಿಜಯ್ ಮಲ್ಯ ಒಬ್ಬ ಹೈ ಪ್ರೊಫೈಲ್ ವ್ಯಕ್ತಿ, ಒಂದು ಕಡೆ ಸಾಲದ ಮೇಲೆ ಸಾಲ, ಇನ್ನೊಂದು ಕಡೆ ತನ್ನ ಐಷಾರಾಮಿ ಜೀವನ, ಕಿಂಗ್ ಫಿಶರ್ ಕ್ಯಾಲೆಂಡರ್, IPL ನಲ್ಲಿ ಮೋಜು ಮಸ್ತಿ, ಇವೆಲ್ಲವುಗಳಿಗೂ ಕೂಡ ವಿಜಯ್ ಮಲ್ಯ ಒಂದು ರೀತಿಯಾಗಿರ್ತಕ್ಕಂಥ ತುಂಬ ಹೆಸರುವಾಸಿಯಾಗಿರ್ತಕ್ಕಂಥ ವ್ಯಕ್ತಿ.
ಅಂಥ ವಿಜಯ್ ಮಲ್ಯರನ್ನ ಬ್ರಿಟನ್ ಸರ್ಕಾರ ಭಾರತ ಸರ್ಕಾರದ ಒಂದು ಕೋರಿಕೆ ಮತ್ತು ದಾಖಲೆಗಳ ಆಧಾರದ ಮೇಲೆ ಇವತ್ತು ಬಂಧಿಸಿದೆ, ಕೋರ್ಟ್ಗೂ ಕೂಡ ಹಾಜರುಪಡಿಸಿದೆ. ಆದರೆ ಮುಂದಿರತಕ್ಕಂಥ ಒಂದು ಸವಾಲು, ಸ್ಥಳೀಯ ನ್ಯಾಯಾಧೀಶರನ್ನ ಭಾರತ ಸರ್ಕಾರದ ಪರವಾಗಿ ಒಪ್ಪಿಸಬೇಕಾಗತ್ತೆ. ಇದಕ್ಕಾಗಿ ಸಿಬಿಐ ಅಧಿಕಾರಿಗಳ ತಂಡ ಕೂಡ ನಾಳೆ ಅಥವಾ ನಾಡಿದ್ರಲ್ಲಿ ಬ್ರಿಟನ್ಗೆ ತೆರಳಲಿದೆ. ಅಲ್ಲಿನ ಸ್ಥಳೀಯ ನ್ಯಾಯಾಧೀಶರ ಎದುರು ವಿಜಯ್ ಮಲ್ಯರನ್ನ ಹಸ್ತಾಂತರ ಮಾಡಿ ಅಂತಕ್ಕಂಥ ಕೋರಿಕೆ ಒಂದು ಅರ್ಜಿಯನ್ನು ಕೂಡ ಸಲ್ಲಿಸಲಾಗುತ್ತೆ. ನಂತರ ವಿಚಾರಣೆ ನಡೆದ ನಂತರ ವಿಜಯ್ ಮಲ್ಯ ಅತಿ ಶೀಘ್ರದಲ್ಲಿ ಭಾರತಕ್ಕೆ ಹಸ್ತಾಂತರ ಕೂಡ ಆಗಲಿದ್ದಾರೆ. ಎಸ್ ನಾತು, ಈಗ ವಿಜಯ್ ಮಲ್ಯ ಬಂಧನವಾಗಿದೆ. ಕೋರ್ಟ್ಗೆ ನೀವು ಹೇಳಿದ ಹಾಗೆ ಕೋರ್ಟ್ಗೆ ಈಗಾಗಲೇ ಹಾಜರುಪಡಿಸಲಾಗಿರುವಂಥದ್ದು ಮತ್ತು ವಿಚಾರಣೆ ಮುಂದಿನ ಹಂತದಲ್ಲಿ ನಡೀಬಹುದು. ಆದರೆ ವಿಜಯ್ ಮಲ್ಯ ಅವರಿಗೆ ಇರುವಂತಹ ಅವಕಾಶಗಳೇನಿದೆ, ಅವರೂ ಕೂಡ ಕೋರ್ಟ್ನಲ್ಲಿ ಅವರ ಪರವಾಗಿಯೇ ಭಾರತಕ್ಕೆ ಹಸ್ತಾಂತರ ಮಾಡದಂತೆ ಮನವಿ ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆಯಾ? ಅದಕ್ಕೆ ಅವಕಾಶ ಇದೆಯಾ? ವಿಜಯ್ ಮಲ್ಯ ಮುಂದಿರುವಂಥ ಆಪ್ಷನ್ಸ್ಗಳು ನಿಶ್ಚಿತವಾಗಿ ಕೋರ್ಟ್ನಲ್ಲಿ ವಿಜಯ್ ಮಲ್ಯ ಕೂಡ ತನ್ನ ವಕೀಲರನ್ನ ಇಟ್ಕೊಂಡು ಹಸ್ತಾಂತರ ಮಾಡದಂತೆ ತಡೀಲಿಕ್ಕಂಥ ಅನೇಕ ಪ್ರಯತ್ನಗಳನ್ನು ಮಾಡಬಹುದು. ಹಿಂದೆ ಅಬು ಸಲೇಂ ವಿಚಾರದಲ್ಲಿ ಪೋರ್ಚುಗಲ್ ನ್ಯಾಯಾಧೀಶರ ಎದುರುಗಡೆ ವಿಚಾರಣೆ ನಡೆದಾಗ ಕೂಡ ಈ ರೀತಿ ಎಕ್ಸ್ಟ್ರಾಡಿಷನ್ ಆಗ್ತಕ್ಕಂಥ ಪ್ರೊಸೆಸ್ ಅನೇಕ ತಿಂಗಳುಗಳ ಕಾಲ ಕೂಡ ನಡೆದಿದೆ. ಆದರೆ ಈ ಒಂದು ಪ್ರಕರಣದಲ್ಲಿ ವಿಜಯ್ ಮಲ್ಯರ ವಿರುದ್ಧ ಇರ್ತಕ್ಕಂಥದ್ದು 9,000 ಕೋಟಿಯಷ್ಟು ಹಣವನ್ನು ಭಾರತದ ಬ್ಯಾಂಕ್ಗಳಿಗೆ ತುಂಬಲಾರದೆ ದೇಶಾಂತರ ಹೋಗಿರ್ತಕ್ಕಂಥ ಒಂದು ಸ್ಪಷ್ಟವಾಗಿರ್ತಕ್ಕಂಥ ದಾಖಲೆಗಳು ವಿಜಯ್ ಮಲ್ಯರ ವಿರುದ್ಧವಾಗಿವೆ. ಮತ್ತು ವಿಜಯ್ ಮಲ್ಯರಿಗೆ ಇಲ್ಲಿನ ನ್ಯಾಯಾಲಯಗಳು ಇದೊಂದು ರೀತಿಯಾಗಿರ್ತಕ್ಕಂಥ ಫ್ರಾಡ್ ಕೇಸ್, ಇದೊಂದು ರೀತಿಯಾಗಿರ್ತಕ್ಕಂಥ ಹಣಕಾಸಿನ ಅವ್ಯವಹಾರದ ಪ್ರಕರಣ ಅಂತ ಕೂಡ ನೋಡಬೇಕಾಗತ್ತೆ. ಆ ದೃಷ್ಟಿಯಿಂದ ಬ್ರಿಟಿಷ್ ನ್ಯಾಯಾಧೀಶರ ಆದೇಶದ ಮೇರೆಗೆ ಸ್ಕಾಟ್ಲೆಂಡ್ ಯಾರ್ಡ್ನ ಪೊಲೀಸರು ವಿಜಯ್ ಮಲ್ಯರನ್ನ ಬಂಧಿಸಿದ್ದಾರೆ. ಈಗ ಸಿಬಿಐ ತಂಡ ಅಲ್ಲಿ ಹೋಗಿ ನ್ಯಾಯಾಧೀಶರ ಎದುರು ಒಂದು ಅರ್ಜಿಯನ್ನು ಸಲ್ಲಿಸಿದ ನಂತರ ಎಕ್ಸ್ಟ್ರಾಡಿಷನ್ ಪ್ರೊಸೆಸ್ ಏನಿದೆ, ಹಸ್ತಾಂತರದ ಒಂದು ಒಪ್ಪಂದ ಭಾರತ ಮತ್ತು ಬ್ರಿಟನ್ ನಡುವೆ ಏನಿದೆ, ಆ ಒಪ್ಪಂದದ ಆಧಾರದ ಮೇಲೆ ವಿಜಯ್ ಮಲ್ಯರನ್ನ ಭಾರತಕ್ಕೆ ಹಸ್ತಾಂತರಗೊಳಿಸ್ತಕ್ಕಂಥ ಪ್ರಕ್ರಿಯೆಗಳು ಕೂಡ ಆರಂಭವಾಗಲಿವೆ. ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಯಾಕಂದರೆ ಅನೇಕ ವರ್ಷಗಳಿಂದ ಭಾರತದಲ್ಲಿ ನೋಡಲಾಗ್ತಾ ಇದೆ ದೊಡ್ಡ ಮಟ್ಟದ ಸಾಲವನ್ನು ಮಾಡ್ತಕ್ಕಂಥದ್ದು, ನಂತರ ಒನ್ ಟೈಮ್ ಸೆಟಲ್ಮೆಂಟ್ ಅಂತಕ್ಕಂಥದ್ದು ಅದೊಂದು ರೀತಿಯಾಗಿರ್ತಕ್ಕಂಥ ಐವಾಶ್ ಟೆಕ್ನಿಕ್. ಆದರೆ ಇನ್ನೊಂದು ರೀತಿಯಾಗಿರ್ತಕ್ಕಂಥದ್ದು ನಾವೊಂದು ರೀತಿಯಾಗಿರ್ತಕ್ಕಂಥ ಬ್ಯಾಂಕ್ರಪ್ಟ್ ಆಗಿದ್ದೀವಿ ಅಂತಕ್ಕಂಥದ್ದನ್ನು ಹೇಳಿ ವಿದೇಶಕ್ಕೆ ಹಾರು ಹೋಗ್ತಕ್ಕಂಥ ಸಾಕಷ್ಟು ಪ್ರಕರಣಗಳು ನಡೆದಿವೆ. ವಿಜಯ್ ಮಲ್ಯ ಒಬ್ಬ ಹೈ ಪ್ರೊಫೈಲ್ ವ್ಯಕ್ತಿ, ಇಡೀ ದೇಶದ ರಾಜಕೀಯ ವಲಯಗಳಲ್ಲಿ ಅತ್ಯಂತ ಪ್ರಭಾವವಿರ್ತಕ್ಕಂಥ ಒಬ್ಬ ರಾಜ್ಯಸಭಾ ಸದಸ್ಯ. ಆ ಕಾರಣದಿಂದ ವಿಜಯ್ ಮಲ್ಯರ ಬಂಧನ ಸಾಕಷ್ಟು ಒಂದು ಕಡೆ ಕುತೂಹಲವನ್ನು ಕೆರಳಿಸಿದ್ರೆ, ಇನ್ನೊಂದು ಕಡೆ ಇಡೀ ಒಂದು ಸಾಲದ ಪ್ರಕರಣದಲ್ಲಿ ದೊಡ್ಡ ಬ್ರೇಕ್ ಥ್ರೂ ಅಂತಕ್ಕಂಥದ್ದನ್ನು ಹೇಳಲೇಬೇಕು. ರಾಘವೇಂದ್ರ, ಥ್ಯಾಂಕ್ ಯು ನಾತು ನಿಮ್ಮೆಲ್ಲ ಮಾಹಿತಿಗೆ.